50 ಓವರ್ಗಳಲ್ಲಿ 338 ರನ್ಗಳು. ಬೆಟ್ಟದಷ್ಟು ಟಾರ್ಗೆಟ್ ಭಾರತದ ಹುಡುಗಿಯರ ಮುಂದೆ ಇತ್ತು. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾದಾಗ ಭಾರತದ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಈ ರನ್ ಅನ್ನ ಭಾರತದ ಹುಡುಗಿಯರು ಚೇಸ್ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಇರಲೇ ಇಲ್ಲ. ನಮಗಿಂತ ಆಸ್ಟ್ರೇಲಿಯಾದ ಟೀಮೇ ಚೆನ್ನಾಗಿದೆ, ಅವರು ಆಡಿದಂತ ಎಲ್ಲಾ ಪಂದ್ಯಗಳಲ್ಲೂ ಗೆದ್ದಿದ್ದಾರೆ, ಅವರ ಟೀಮ್ ಕೂಡ ಚೆನ್ನಾಗಿದೆ, ಹೀಗಾಗಿ ಸೆಮಿಫೈನಲ್ ನಲ್ಲಿ ಗೆಲ್ಲೋದಕ್ಕೆ ಅರ್ಹರು ಅವರೇ ಅಂತ ತುಂಬಾ ಜನ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಗೆಲ್ಲುವ ನಂಬಿಕೆ ಕೂಡ ಇರಲಿಲ್ಲ. ಆದರೆ ನಮ್ಮ ಹುಡುಗಿಯರು ಛಲದಿಂದ ಸೆಕೆಂಡ್ ಇನ್ನಿಂಗ್ಸ್ ನ ಅಖಾಡಕ್ಕಿಳಿತಾರೆ. ಬ್ಯಾಟಿಂಗ್ಗೆ ಬರ್ತಾ ಇದ್ದಂತೆ ಆರ್ಭಟ ಶುರುವಾಗುತ್ತೆ. ಆದರೆ ಯಾವಾಗ ಸ್ಮೃತಿ ಮಂದನ ವಿಕೆಟ್ ಬೀಳುತ್ತೋ ಅಲ್ಲಿಂದ ಭಾರತದ ಅಭಿಮಾನಿಗಳಲ್ಲಿ ಕನಸು ಛಿದ್ರವಾಗೋದಕ್ಕೆ ಶುರುವಾಗುತ್ತೆ. ಸೆಮಿಫೈನಲ್ ವರೆಗೆ ಬಂದಿದ್ದೇ ಹೆಚ್ಚು ಅಂತ ಜನ ಮಾತನಾಡ್ತಾರೆ. ಆದರೆ ಮುಂದೆ ನಡೆಯುತ್ತೆ ನೋಡಿ ಕ್ರಿಕೆಟ್ ಇತಿಹಾಸ ಕಂಡು ಕೇಳರಿಯದ ಬೆಸ್ಟ್ ಇನ್ನಿಂಗ್ಸ್. ಜಮೀಮಾ ಅನ್ನುವ ವಾಮನ ಗಾತ್ರದ ಹುಡುಗಿ ವಿಶ್ವಕಪ್ ಇತಿಹಾಸದಲ್ಲೇ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ತಾಳೆ. ಜಮೀಮಾ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾಳೆ. ನಿಮ್ಗೆಲ್ಲ ಗೊತ್ತು, ಆ ಹುಡುಗಿ ಸಣಕಲು ದೇಹದ ಹುಡುಗಿ, ಬ್ಯಾಟ್ ಎತ್ತೋದಕ್ಕೆ ಕೂಡ ಶಕ್ತಿ ಇರದಂತಹ ರೀತಿ ಕಾಣುವಂತಹ ಹುಡುಗಿ. ಆದ್ರೆ ಗುರುವಾರ ರಾತ್ರಿ ಮಾತ್ರ ಜಮೀಮಾ ನಾನು ಪಂದ್ಯವನ್ನ ಗೆಲ್ಲಿಸಲೇಬೇಕು ಅಂತ ನಿಂತ್ಕೊಂಡು ಬಿಡ್ತಾಳೆ. ಮುಂದೆ ಬೌಂಡ್ರಿಗಳ ಆರ್ಭಟ ಶುರುವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಕೌರ್ ಆಡೋದಕ್ಕೆ ಶುರು ಮಾಡ್ತಾರೆ. ಕೌರ್ 2017ರ ವಿಶ್ವಕಪ್ ನಲ್ಲಿ ಕೂಡ 171 ರನ್ಗಳನ್ನ ಬಾರಿಸಿದ್ರು. ಅದೇ ಆಟ ಈ ವಿಶ್ವಕಪ್ ನಲ್ಲೂ ಕೂಡ ಮರುಕಳಿಸಿತ್ತು. ಆದರೆ ಜಮೀಮಾ ಮೇಲೆ ಯಾರು ಕೂಡ ನಿರೀಕ್ಷೆ ಇಟ್ಟಿರಲಿಲ್ಲ. ಜಮೀಮಾ ನಿಂತ್ಕೊಂಡು ಬಿಡ್ತಾಳೆ. ಕಾಳಿ ರೂಪ ತಾಳಿ ಭಾರತವನ್ನ ಗೆಲುವಿನ ದಡವನ್ನ ಸೇರಿಸಿ ಬಿಡ್ತಾಳೆ. ಭಾರತ ಈ ಮ್ಯಾಚ್ ಅನ್ನ ಗೆಲ್ತಾ ಇದ್ದಂತೆ ಬಹುತೇಕ ನಿಮ್ಮೆಲ್ಲರ ಕಣ್ಣಲ್ಲೂ ಕೂಡ ಖುಷಿಯ ಕಣ್ಣೀರು ಜಿನುಗಿರಬಹುದು. ಖುಷಿಯಲ್ಲಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿರಬಹುದು. ಖಂಡಿತವಾಗಿಯೂ ಈ ಗೆಲುವು ಜಮೀಮಾ ಅನ್ನುವ ಹುಡುಗಿಯದ್ದು, ಅದೇ ರೀತಿ ಭಾರತದ ಕ್ರಿಕೆಟ್ ತಂಡದ್ದು, ಭಾರತೀಯ ಕ್ರಿಕೆಟ್ ಅಭಿಮಾನಿಗಳದ್ದು. ಇನ್ನೇನಿದ್ರು ದೊಡ್ಡ ಸಾಧನೆ ಮಾಡೋದಕ್ಕೆ, ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋದಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ. ನಿಮ್ ಪ್ರಕಾರ ಈ ಬಾರಿ ಭಾರತ ವಿಶ್ವಕಪ್ ಗೆಲ್ಲುತ್ತಾ? ಜಮೀಮಾ ಆಟ ಹೇಗಿತ್ತು? ಕಾಮೆಂಟ್ ಮಾಡಿ.